ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಶಿವಣ್ಣ ತನ್ನ ತಾಯಿ ಮಾತನ್ನೇ ಕೇಳಬೇಕಾಗಿದೆ. ಇಲ್ಲಿ ಶಾರದವರ ಅವತಾರವನ್ನು ನೋಡಿದಂಥ ಶಿವಣ್ಣ ಒಂದು ಕ್ಷಣಕ್ಕೆ ಬೆಚ್ಚಬಿದ್ದಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಿವಣ್ಣ ನಿಜಕ್ಕೂ ಏನು ಮಾಡಬೇಕು ಅಂತ ಗೊತ್ತಾಗದೆ ಕಂಗಾಲಾಗಿದ್ದಾರೆ. ಯಾಕಂದರೆ ಅವರ ಮಾವ ವೀರಭದ್ರ ಶಿವಣ್ಣನನ್ನು ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ಕಾರಣ ಪಾರು ಹಾಕಿದಂಥ ಆ ಒಂದು ಚಾಲೆಂಜ್. ಪಾರು ವೀರಭದ್ರನನ್ನು ರೈಟ್ ಹ್ಯಾಂಡ್ ಆಗಿ ಲಾಕ್ ಮಾಡ್ತಾಳೆ. ಅವರ ಕುತಂತ್ರವನ್ನು ಮೊಬೈಲ್ನ ಮುಖಾಂತರ ಸೆರೆ ಹಿಡಿತಾಳೆ. ಇಲ್ಲಿ ವೀರಭದ್ರ ಮಗಳು ಪಾರು ಕೈಯಲ್ಲಿ ಲಾಕ್ ಆಗ್ತಾರೆ. ಎಲ್ಲರ ಜೊತೆ ಆಟ ಆಡ್ತಕ್ಕಂಥ ವೀರಭದ್ರ ಮಗಳ ಮುಂದೆ ನಿಜಕ್ಕೂ ಕೈ ಕಟ್ಟಿ ನಿಲ್ಲಬೇಕಾಗಿದೆ, ತಲೆ ತಗ್ಸಿ ನಿಲ್ಲಬೇಕಾಗಿದೆ. ಯಾಕಂದರೆ ಪಾರು ಹಾಕ್ತಕ್ಕಂಥ ಒಂದೊಂದು ಪಾಯಿಂಟ್ ಕೂಡ ವೀರಭದ್ರನ ತತ್ತರಿಸಿ ಹೋಗುವ ಹಾಗೆ ಮಾಡುತ್ತೆ. ಅದೇ ಕಾರಣಕ್ಕೆ ವೀರಭದ್ರ ಸೈಲೆಂಟ್ ಆಗಿದ್ದಾರೆ. ಇಲ್ಲಿ ಇಷ್ಟು ದಿನ ಕುತಂತ್ರ ಮಾಡಿ ಎಲೆಕ್ಷನ್ ಅಲ್ಲಿ ಗೆದ್ಕೊಂಡು ಎಲ್ಲಾ ದುಡ್ಡನ್ನು ಹೊಡ್ಕೊತಾ ಇದ್ದೆ ಅಲ್ವಾ, ಇನ್ನು ಮುಂದೆ ಈ ಆಟ ನಡೆಯೋದಿಲ್ಲ. ಯಾಕಂದ್ರೆ ಈ ಬಾರಿ ನಿನ್ನ ಮುಂದೆ ಎಲೆಕ್ಷನ್ ಅಲ್ಲಿ ನಿಲ್ಲೋದಕ್ಕೆ ಶಿವು ಬರ್ತಾರೆ. ಶಿವು ಬಂದದೆ ನಿನ್ನನ್ನು ಸೋಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಈ ಒಂದು ಗ್ರಾಮಕ್ಕೆ ಸರಿಯಾದಂತಹ ಅಧ್ಯಕ್ಷ ಬೇಕಾಗಿದೆ ಅಂತ ಹೇಳಿದ್ದೆ ಇಲ್ಲಿ ಪಾರು ಹೇಳ್ತಾರೆ. ಇದರಿಂದಾಗಿ ಏನು ಮಾಡಬೇಕು ಅಂತ ವೀರಭದ್ರಂಗೆ ಕ್ಷಣಕ್ಕೆ ಗೊತ್ತಾಗೋದಿಲ್ಲ. ನಂತರ ಮಗಳನ್ನೇ ದಾಟಿ ದೊಡ್ಡ ಕುತಂತ್ರವನ್ನೇ ಮಾಡುವುದಕ್ಕೆ ಕುತಂತ್ರಿ ವೀರಭದ್ರ ಮುಂದಾಗ್ತಾರೆ. ಶಿವಣ್ಣನ ತಕ್ಷಣಕ್ಕೆ ಮನೆಗೆ ಬರೋಕೆ ಹೇಳ್ತಾರೆ. ಮನೆಗೆ ಬರೋಕೆ ಹೇಳಿದ್ದೆ ಶಿವಣ್ಣನ ಮುಂದೆ ನಮ್ಮ ಒಂದು ದೊಡ್ಡವರು ನಮ್ಮ ಪಕ್ಷದಲ್ಲಿ ನಿನ್ನನ್ನು ನಿಲ್ಲಿಸೋದ್ರ ಬದಲು ನಿನ್ನ ಅಳಿಯನ್ನ ನಿಲ್ಲಿಸಬೇಕು ಅಂದ್ಕೊಂಡಿದ್ದೀವಿ. ಹಾಗಾಗಿ ಈ ಬಾರಿ ಎಲೆಕ್ಷನಲ್ಲಿ ನೀನು ಬದಲಾಗಿ ನಿನ್ನ ಅಳಿಯ ನಿಂತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದಾಗ ಅಯ್ಯೋ ಮಾವ, ಅದು ಹೇಗಾಗತ್ತೆ, ನೀವೇ ನಿಂತ್ಕೋಬೇಕು, ನಿಮ್ಮಿಂದಾನೇ ಎಲ್ಲ ಅಲ್ವಾ ಈ ಊರು ಅಂತದ್ರಲ್ಲಿ ನನ್ನನ್ನು ನಿಲ್ಲಿಸೋದು ಅಂದರೆ ಏನರ್ಥ ಅಂತ ಹೇಳಿ ಶಿವಣ್ಣ ಹೇಳ್ತಾರೆ. ಇಲ್ಲ ಶಿವು, ಪಕ್ಷದವರು ಹೇಳಿದ್ಮೇಲೆ ನಾನು ಏನು ಹೇಳೋಕ್ಕಾಗತ್ತೆ, ಈಗ ನೀನು ನಿಲ್ಲೋದಿಲ್ಲ ಅಂದರೆ ನನ್ನ ಮರ್ಯಾದೆ ಹೋಗೋದಿಲ್ವಾ, ದಯವಿಟ್ಟು ನಿಂತ್ಕೊಂಡ್ಬಿಡು ನನಗೋಸ್ಕರ ಅಂತ ಹೇಳಿ ಇಲ್ಲಿ ವೀರಭದ್ರ ಕೇಳ್ಕೊತಾರೆ. ಮಾವ ಕೇಳ್ಕೊಂಡ್ಮೇಲೆ ಶಿವು ಅವರು ಒಪ್ಕೊಳ್ಳೇಬೇಕು. ಹಾಗಾಗಿ ಶಿವಣ್ಣ ಈ ಬಾರಿ ಕೂಡ ಮಾವ ಹೇಳಿದ್ಮೇಲೆ ಇನ್ನೇನದ ಅಂತ ಹೇಳಿ ಏನೋ ಒಪ್ಕೊಂಡ್ಬಿಡ್ತಾರೆ. ಬಟ್ ಪಾರುನೇ ಹೇಗೆ ಒಪ್ಸೋದು ಅನ್ನೋದೇ ಶಿವಣ್ಣಂಗೆ ಭಯ ಆಗ್ಬಿಟ್ಟಿದೆ. ಯಾಕಂದರೆ ವೀರಭದ್ರನ್ ಕಂಡ್ರೆ ಪಾರುಗ ಆಗಲ್ಲ. ವೀರಭದ್ರ ಮಾತು ಕೇಳ್ಕೊಂಡು ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳಿದರೆ ಖಂಡಿತ ಅದಕ್ಕೆ ಅಪೋಸ್ ಮಾಡ್ಬೋದು ಅನ್ನೋದು ಶಿವುಗೆ ಅನಿಸಿದೆ. ಹಾಗಾಗಿ ಹೇಗಪ್ಪ ಒಪ್ಸೋದು ಅಂತ ಅಂದ್ಕೊಂಡು ಮನೆಗೆ ಬರ್ತಿದ್ದಾರೆ. ಈ ಕಡೆ ಪಾರು ಕೂಡ ಆಲ್ರೆಡಿ ಅತ್ತೆ ಹತ್ರ ಈ ಬಾರಿ ನನ್ನ ಗಂಡ ಶಿವನ ಎಲೆಕ್ಷನ್ಗೆ ನಿಲ್ಲಿಸಬೇಕು ಅಂದ್ಕೊಂಡಿದ್ದೀನಿ, ಖಂಡಿತ ಈ ಒಂದು ವಿಷಯವನ್ನು ಶಿವನ ಜೊತೆ ಮಾತಾಡಬೇಕು ಅಂತ ಪಾರು ಕೂಡ ಅಂದ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಶಿವಣ್ಣ ಬಂದಿದ್ದೆ ಪಾರು ಹತ್ರ. ನಾನು ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತ ಮಾವಯ್ಯ ಹೇಳಿದ್ರು, ಅವರ ಪಕ್ಷದವರು ಹೇಳಿದ್ರಂತೆ. ಮಾವಯ್ಯನ ಮಾತಿಗೆ ಹೇಗೆ ಇಲ್ಲ ಅಂತ ಹೇಳಿ ಹಾಗಾಗಿ ಒಪ್ಕೊಂಡ್ಬಿಟ್ಟೆ ಅಂತ ಹೇಳಿ ಶಿವು ಹೇಳಿದಾಗ ಈ ಕಡೆ ಪಾರು ಒಂದು ಕ್ಷಣ ಅಚ್ಚರಿ ಆಗ್ತಾಳೆ. ಬಿಕಾಸ್ ಇಲ್ಲಿ ಅಪ್ಪ ಎಂಥ ಕುತಂತ್ರಿ ನೀನು, ನಾನು ಶಿವನ ಎಲೆಕ್ಷನ್ಗೆ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡು ಹೇಳ್ತಿದ್ರೆ ನಾನು ಚಾಲೆಂಜ್ ಹಾಕ್ತೆ ಅನ್ನೋ ಕಾರಣಕ್ಕೆ ಆಲ್ರೆಡಿ ಬೇರೆ ಪ್ಲ್ಯಾನನ್ನೇ ಮಾಡಿಕೊಂಡು ಶಿವನೇ ಒಪ್ಸಿದ್ಯಾ, ಒಳ್ಳೇದಾಯಿತು ಬಿಡು, ಇದನ್ನು ಹೇಗೆ ನನ್ನ ಕಡೆ ಮಾಡ್ಕೋಬೇಕು ಅಂತ ಗೊತ್ತು ಅಂತ ಅಂದ್ಕೊಂಡಿದ್ದೆ. ಈ ಒಂದು ಸನ್ನಿವೇಶವನ್ನು ತನ್ನ ಕಡೆ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗ್ತಾಳೆ ಪಾರು. ಈ ಕಡೆ ಶಿವು ಹೇಳಿದ್ದೆ ತಡ, ನನಗೂ ಕೂಡ ಅದೇ ಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದೆ, ಸರಿ ಬಿಡು ನಿಂತ್ಕೊ, ನಿನ್ನ ಆಸೆನ ನಾನು ಯಾಕೆ ಬೇಡ ಅಂತ ಹೇಳಿ ಅಂತ ತುಂಬ ಈಸಿಲಿನೇ ಪಾರು ಒಪ್ಕೊಂಡ್ಬಿಡ್ತಾರೆ. ಬಿಕಾಸ್ ಪಾರು ಕೂಡ ಇಲ್ಲಿ ಶಿವನ ಎಲೆಕ್ಷನ್ಗೆ ನಿಲ್ಲಿಸಬೇಕು ಅಂದ್ಕೊಂಡು ಅವನನ್ನು ಒಪ್ಪಿಸ್ಬೇಕು ಅಂದ್ಕೊಂಡು ಬಂದಿರ್ತಾರೆ. ಬಟ್ ಅವನೇ ಒಪ್ಕೊಂಡಿರೋದ್ರಿಂದ ಈ ಕಡೆ ಪಾರುಗೆ ಒಂದು ಕೆಲಸ ಮಾಡೋದು ನಿಜಕ್ಕೂ ಸುಲಭ ಆಯಿತು ಅಂತಲೇ ಹೇಳ್ಬೋದು. ಈ ಕಡೆ ವೀರಭದ್ರನ ಪ್ಲಾನ್ ಏನಪ್ಪ ಆಗಿದೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಶಿವನ ಎಲೆಕ್ಷನ್ಗೆ ನಿಲ್ಲಿಸೋದು, ನಂತರ ಶಿವು ನಾಮಿನೇಷನ್ನ ಫೈಲ್ ಮಾಡಿಸೋದು, ತದನಂತರ ಮತ್ತೆ ನಾಮಿನೇಷನನ್ನು ಹಿಂಪಡೆದುಕೊಳ್ಳೋದು. ಇದರ ನಡುವೆ ಪಾರು ನಿಲ್ಲಿಸಬೇಕು ಅಂತ ಹೇಳಿ ಹೋದರೂ ಕೂಡ ಮತ್ತೆ ನಿಲ್ಲೋದಕ್ಕೆ ಅವಕಾಶ ಸಿಗುವುದಿಲ್ಲ. ಹಾಗಾಗಿನೇ ವೀರಭದ್ರ ಇಂಥ ಒಂದು ಪ್ಲಾನ್ ಮಾಡಿರೋದು. ಆದರೆ ಇಲ್ಲಿ ಶಿವು ನಿಂತ್ಕೋತಾನೆ ಅನ್ನೋ ಕಾರಣಕ್ಕೆ ಇಡೀ ಎಲ್ಲ ಊರು ಮಂದಿ ಕೂಡ ಶಿವಣ್ಣನ ಪರವಾಗಿ ಜಯಕಾರ ಹಾಕ್ತಿದ್ದಾರೆ. ಇದರ ನಡುವೆ ಶಿವಣ್ಣ ನಾಮಿನೇಷನನ್ನು ಫೈಲ್ ಮಾಡಬೇಕಾಗಿದೆ. ನಾಮಿನೇಷನನ್ನು ಫೈಲ್ ಮಾಡಲಿಕ್ಕೆ ಅಂತ ಶಿವಣ್ಣ ಊರಿನ ಜನಗಳ ಜೊತೆ ಹೋಗಿದ್ದಾರೆ. ಎಲ್ಲರೂ ಕೂಡ ಶಿವಣ್ಣನಿಗೆ ಜಯಕಾರ ಹಾಕೋದ್ರ ಮುಖಾಂತರ ನಾಮಿನೇಷನ್ ಫೈಲ್ ಮಾಡಿಸೋದಕ್ಕೆ ಹೋಗಿದ್ದಾರೆ. ಫೈನಲಿ ನಾಮಿನೇಷನ್ ಫೈಲ್ ಆಗಿದೆ. ಈ ಕಡೆ ಶಿವಣ್ಣ ಊರಲ್ಲಿ ಬರಬೇಕಾದ್ರೆ ಒಂದು ಜಾತ್ರಾ ಮಹೋತ್ಸವನೇ ನಡೀತಿದೆ ಅನ್ನೋ ರೀತಿ ಬಿಂಬಿತವಾಗ್ತದೆ. ಇದರ ನಡುವೆ ಪಾರು ಕಾಲ್ ಮಾಡ್ತಾಳೆ ಶಿವುಗೆ, ಎಲ್ಲಿದೆಯಾ, ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ನಾಮಿನೇಷನ್ ಫೈಲ್ ಮಾಡಿ ಬರ್ತಿದ್ದೀನಿ ಅಂತ ಹೇಳ್ತಾರೆ. ಹಾಗೆ ಮಾತಾಡ್ತಿರ್ತಾರೆ. ಅದರ ನಡುವೆ ವೀರಭದ್ರ ತನ್ನ ಛತ್ರಿ ಜೊತೆ ಕಾರ್ನಲ್ಲಿ ಎಲ್ಲಿಗೆ ಎಂಟ್ರಿ ಕೊಡ್ತಾರೆ.
ಎಂಟ್ರಿ ಕೊಟ್ಟದೆ ಇಲ್ಲಿ ಶಿವು ಬರ್ತೀನಿ ಅಂತ ಹೇಳಿ ಮಾವನ ಹತ್ರ ಓಡೋಗ್ತಾರೆ. ಬಟ್ ಫೋನ್ನಲ್ಲಿ ಹಾಗೆ ಇರ್ತಾರೆ. ಶಿವಣ್ಣ ಫೋನನ್ನು ಕಟ್ ಮಾಡಿರುವುದಿಲ್ಲ. ಹಾಗಾಗಿ ಅಲ್ಲಿ ಮಾತಾಡ್ತಿರೋದು ಎಲ್ಲವೂ ಕೂಡ ಪಾರುಗೆ ಕೇಳಿಸ್ತದೆ. ಇತ್ತ ಕಡೆ ಶಿವು ಮಾವಯ್ಯ ನೀವು ಅಂತ ಹೇಳಿದಾಗ ಎಲ್ಲಿ ಹೋಗಿದ್ದೆ ಶಿವು ಅಂತ ಕೇಳ್ತಾರೆ. ನಾನು ನಾಮಿನೇಷನ್ ಫೈಲ್ ಮಾಡೋಕ್ಕೆ ಹೋಗಿದ್ದೆ, ನಾಮಿನೇಷನ್ ಫೈಲ್ ಆಯಿತು ಮಾವಯ್ಯ ನೀವು ಹೇಳಿದಾಗೆ ಅಂತ ಹೇಳ್ತಾರೆ. ಅಯ್ಯೋ ಶಿವು ಅದೇ ವಿಷಯ ಮಾತಾಡಬೇಕು ಅಂತ ಬಂದೆ. ನನ್ನ ಪಕ್ಷದವರು ಅವತ್ತು ಕಾಲ್ ಮಾಡಿ ನನ್ನನ್ನೇ ನಿಲ್ಲಿಸಬೇಕು ಅಂತ ಹೇಳಿದ್ರು. ಆದರೆ ಇವಾಗ ಕಾಲ್ ಮಾಡಿಬಿಟ್ಟು ಬೇಡ ಅವ್ರನ್ನ ವಾಪಸ್ ತೊಗೊಳ್ಳೋದಕ್ಕೆ ಹೇಳಿ, ನೀವೇ ನಿಂತ್ಕೋಬೇಕಾಗುತ್ತೆ ಅಂತ ತಿಳಿಸಿದ್ರು. ನನಗೆ ಎಷ್ಟು ಕೋಪ ಬಂತು ಗೊತ್ತಾ, ಏನಿದು ಹೇಳೋರು ಅವರೇ ವಾಪಸ್ ತೊಗೊಳ್ಳು ಅಂತ ಹೇಳೋರು ಅವರೇ, ಏನಪ್ಪ ಇದು ಅಂತ ಹೇಳಿ ನಾನು ಜಗಳನೆ ಮಾಡಿಬಿಟ್ಟೆ ಗೊತ್ತಾ ಅವ್ರ ಜೊತೆ. ಬಟ್ ಏನು ಮಾಡೋದು, ಏನು ಮಾಡೋಕ್ಕಾಗಲ್ವಲ್ಲ, ಅವರು ಹೇಳೋದಕ್ಕೆ ಒಪ್ಕೊಳ್ಳೇಬೇಕಾಗುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ, ವಾಪಸ್ ತೊಗೊಂಡ್ಬಿಡು ನಾಮಿನೇಷನನ್ನು ಅಂತ ಹೇಳ್ತಿದ್ದಾರೆ ವೀರಭದ್ರ. ಇಲ್ಲಿ ಫೋನಲ್ಲಿ ಕೇಳಿಸ್ಕೊತಿರೋ ಪಾರು ಗೊತ್ತಾಗ್ಬಿಡುತ್ತೆ ವೀರಭದ್ರನ ಕುತಂತ್ರ ಏನು ಅಂತ. ಈ ಕಡೆ ಶಿವ ಕೂಡ ಅಯ್ಯೋ ಮಾವಯ್ಯ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತಿದ್ರ, ನನಗೇನು ಎಲೆಕ್ಷನ್ಗೆ ನಿಂತ್ಕೋಬೇಕು ಅನ್ನೋ ಆಸೆ ಇತ್ತಾ, ನೀವು ಹೇಳಿದ್ದಕ್ಕೆ ತಾನೇ ನಾನು ಕೂಡ ಎಲೆಕ್ಷನ್ಗೆ ನಿಂತಿದ್ದು. ಈಗ ನಿಮ್ಮ ನಾಮಿನೇಷನ್ ವಾಪಸ್ ತೊಗೊಳ್ಳಿ ಅಂದರೆ ತೊಗೋತೀನಿ ಬಿಡಿ, ಅದರಲ್ಲಿ ಏನಿದೆ, ಖಂಡಿತವಾಗ್ಲೂ ತೊಗೋತೀನಿ ಅಂತ ಹೇಳ್ತಾರೆ. ಆದರೆ ನಿನ್ನ ನಾಮಿನೇಷನ್ ವಾಪಸ್ ತಗೋತಿರೋ ವಿಷಯ ಊರ್ ಮಂದಿಗಾಗ್ಲಿ ನನ್ನ ಹೆಂಡತಿ ಪಾರು ನನ್ನ ಮಗಳಿಗಾಗ್ಲಿ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಾಗಬಾರ್ದು. ನೀನು ಸೈಲೆಂಟ್ ಆಗಿ ಗುಟ್ಟಾಗಿ ವಾಪಸ್ ತೊಗೊಂಡ್ಬಿಡುವ ಆಯ್ತಾ ಅಂತ ಹೇಳ್ತಾರೆ. ಬಿಕಾಸ್ ತೊಗೊಳಕ್ಕೆ ಹೋಗೋ ವಿಷಯ ಗೊತ್ತಾದರೆ ಬ್ರೇಕ್ ಮಾಡ್ತಾರೆ ಅಂತ ವೀರಭದ್ರನ್ ಗೊತ್ತಿತ್ತು. ಹಾಗಾಗಿ ಅದನ್ನೇ ಹೇಳ್ಕೊತಾರೆ. ಪಾಪ ವೀರಭದ್ರನ್ ಟೈಮ್ ತುಂಬ ಚೆನ್ನಾಗಿಲ್ಲ ಅಂತಾನೆ ಅನ್ನಿಸ್ತದೆ. ಅದೇ ಕಾರಣಕ್ಕೋಸ್ಕರನೇ ಅದು ಎಲ್ಲವನ್ನ ಕೂಡ ಪಾರು ಕೇಳಿಸ್ಕೊಂಡಿದ್ದೆ. ಕ್ಷಣಕ್ಕೆ ರಬ್ಬಲ್ ಆಗಿದ್ದೆ. ಅಲ್ಲಿಂದ ಆಲ್ರೆಡಿ ಇಲ್ಲಿಗೆ ಹೊರಟು ಬರ್ತದಾಳೆ. ಈ ಕಡೆ ಶಿವು ಕೂಡ ಸರಿ ಆಯಿತು ಮಾವಯ್ಯ, ಯಾರಿಗೂ ಹೇಳಲ್ಲ, ನಾನೇ ಸೈಲೆಂಟ್ ಆಗಿ ಹೋಗಿ ವಾಪಸ್ ತಗೊಂಡ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಪಾರು ಅಲ್ಲಿಗೆ ಬರ್ತಾಳೆ. ಯಾವುದೇ ಕಾರಣಕ್ಕೂ ಶಿವು ವಾಪಸ್ ತಗೊಳ್ಳೋದಿಲ್ಲ. ನಿಮ್ಮ ಮುಂದೆ ನಿಂತ್ಕೋತಾನೆ, ತಾಕತ್ತಿದ್ರೆ ಶಿವು ಮುಂದೆ ಗೆದ್ದು ತೋರಿಸಿ ಅಂತ ಹೇಳಿ ಪಾರು ವೀರಭದ್ರನಿಗೆ ಚಾಲೆಂಜ್ ಹಾಕ್ತಿದ್ದಾಳೆ. ನಡಿ ಶಿವು ಅಂತ ಹೇಳಿ ಮನೆ ಕರ್ಕೊಂಡು ಬರ್ತಾರೆ. ಈ ಕಡೆ ಶಿವು ತುಂಬಾನೇ ಕೇಳ್ಕೊತಾರೆ ಪಾರುನ, ಸುಮ್ಮನಿರು ಪಾರು ಅಂತ ಹೇಳಿ. ಬಟ್ ಪಾರು ಮಾತ್ರ ಸೈಲೆಂಟ್ ಆಗಿರೋದೇ ಇಲ್ಲ. ರೆಬಲ್ ಆಗಿದ್ದ ವೀರಭದ್ರನಿಗೆ ಗ್ರಹಚಾರ ಬಿಡಿಸಿ ಅಲ್ಲಿಂದ ಶಿವನ್ನ ಮನೆ ಕರ್ಕೊಂಡು ಬರ್ತಾಳೆ. ಮನೆ ಕರ್ಕೊಂಡು ಬಂದು ನಿಮ್ಮ ಮಗ ಏನು ಮಾಡೋಕ್ಕೆ ಹೋಗಿದ್ದ ಗೊತ್ತಾ, ನಮ್ಮ ಅಪ್ಪಯ್ಯ ಹೇಳಿದ್ರು ಅನ್ನೋ ಕಾರಣಕ್ಕೆ ನಾಮಿನೇಷನ್ನ ಫೈಲ್ ಮಾಡಿ ಮತ್ತೆ ನಾಮಿನೇಷನ್ನಿಂದ ತನ್ನ ಹೆಸರನ್ನ ವಾಪಸ್ ತಗೊಳಕ್ಕೆ ಹೋಗಿದ್ದ ಅಂತ ಹೇಳ್ತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ನನ್ನ ಮಗ ನಾಮಿನೇಷನ್ ಮಾಡಿರ್ತಕ್ಕಂಥ ಹೆಸರಿಂದ ವಾಪಸ್ ತಗೋಕೂಡ್ದು ಅಂತ ಹೇಳಿ ಅಮ್ಮ ಶಾರದಾ ಹೇಳ್ತಾರೆ, ಪಾರು ಹೇಳ್ತಾರೆ, ಅಪ್ಪಯ್ಯ ಎಲ್ಲರೂ ಕೂಡ ಹೇಳ್ತಾರೆ, ಗುಂಡು ಕೂಡ ಇರ್ತಾರೆ. ಎಲ್ಲರೂ ಕೂಡ ಮಾಳ್ಕಾಳಮ್ಮನ ಮೇಲೆ ಹಾಣೆ ನೀನು ವಾಪಸ್ ತಗೋಕೂಡ್ದು ಅಂತ ಹೇಳಿ ಹಾಲಿನ ಮೇಲೆ ಪ್ರಮಾಣ ಮಾಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಕೊನೆಗೂ ಶಿವು ಮನೆಯವರ ಮಾತಿಗೆ ಕಟ್ಟು ಬಿದ್ದು ಮಾವನ ವಿರುದ್ಧವಾಗಿ ಮೊದಲ ಬಾರಿ ಸಿಡಿದೆದ್ದು ಎಲೆಕ್ಷನ್ನಲ್ಲಿ ನಿಂತ್ಕೊಳ್ಳೋದ್ರ ಮುಖಾಂತರ ಮಾವನಿಗೆ ಫೈಟ್ ಕೊಡ್ತಿದ್ದಾರೆ. ಹಾಗಿದ್ರೆ ಮುಂದಿನ ಆಗತ್ತೆ ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.